ಮನೆ ಹತ್ರ ಇರುವ ಮಾರ್ಕೆಟ್ಗೆ ಬಂದಿದ್ದೇವೆ. ಜಂಜಿ ತಗೊಳ್ಳಿಕ್ಕೆ. ಈ ಹೂಗಳು ನೋಡಿ ಅಂತೆ ಎಷ್ಟು ಒಳ್ಳೆ ಬೆಳೆದಿದೆ ಅಂತೇಳಿ. ಮೀನಿನ ಮಾರ್ಕೆಟಿನ ಸೊಗಸಾದ ಸ್ಮೆಲ್ಗೆ ಹೂವ ಒಳ್ಳೆ ರೀತಿಯಲ್ಲಿ ಬೆಳೆದಿದೆ. ಮಧ್ಯಾಹ್ನದ ಭೋಜನಗೆ ಇವತ್ತು ನಮ್ಗೆ ಕಪ್ಪು ಮಂಜಿ ಫ್ರೈ, ಜಂಜಿ ಸುಕ್ಕ ಹಾಗೂ ಉರ್ಪಿಲ್ಲರಿ. ಬೇರೆ ಎಂತ ಬೇಕು ಮಾರೆ ಲೈಫಲ್ಲಿ. ಮನೆ ಹತ್ರ ಇರುವ ಗ್ರೌಂಡಿಗೆ ಬಂದಿದ್ದೇವೆ. ಸ್ವಲ್ಪ ವಾಕಿಂಗ್ ಮಾಡಿ ಆದ್ರೂ ವೇಟ್ ಕಮ್ಮಿ ಆಗ್ತದಾ ಅಂತ ನೋಡ್ಲಿಕ್ಕೆ. ವ್ಯಾಲೆಂಟೈನ್ಸ್ ಡೇಗೆ ಎಲ್ಲರೂ ಸಹ ಬುಕ್ ಹಿಡಿದುಕೊಂಡು ತಿರುಗ್ತಾರೆ. ನನ್ನ ಅವಸ್ಥೆ ನೋಡಿ ಅಂತೆ. ನೆಕ್ಸ್ಟ್ ಡೇ ಕಿಯಾರನ್ನು ಸ್ವಿಮ್ಮಿಂಗ್ ಕ್ಲಾಸ್ಗೆ ತಂದೇನೆ. ಸ್ಟಾರ್ಟಿಂಗ್ ನೀರು ನೋಡಿದ್ರೆ 1 ಕಿಲೋಮೀಟರ್ ದೂರ ಓಡ್ತಿದ್ಲು. ಈಗ ಕ್ಲಾಸಿಗೆ ಬಂದು ಪ್ರಾಕ್ಟೀಸ್ ಆಗಿ ಸ್ವತಃ ಈಜಿಕೊಂಡು ಬರ್ತಾಳೆ ಮಾರೆ. ಇಷ್ಟು ಕನ್ಫರ್ಮ್, ನೀರಲ್ಲಿ ಬಿದ್ರೆ ಅವಳು ಬಚಾವ್ ಮಾಡುದಂತ ಗ್ಯಾರಂಟಿ. ಮತ್ತೆ ನೀವು ಅಂತ ಕೇಳ್ತೀರಾ? ನನ್ನನ್ನು ಬಚಾವ್ ಮಾಡ್ಲಿಕ್ಕೆ ಕ್ರೇನ್ ಬರ್ಬೇಕು ಅಷ್ಟೇ. ಇಲ್ಲಿ ನಮ್ಮ ಸೂಪರ್ ಮಾರ್ಕೆಟ್ ಅಲ್ಲಿ ಹಣ್ಣು ಕಾಯಿ ಎಲ್ಲ ಜೊತೆ ಗೆರಟೆ ಸಹ ಮಾಡ್ತಾರೆ ಮಾರೆ. ಅದು ಸಹ ಕಮ್ಮಿ ರೇಟಿಗಲ್ಲ. 4 ದಿರಮ್ಗೆ ಎಷ್ಟು ಗೆರಟೆ ಸಿಗ್ತದೆ. ಇಂಡಿಯನ್ ರುಪೀಸ್ ಅಲ್ಲಿ ಹೇಳ್ಬೇಕಾದ್ರೆ ಒಂದು ಪ್ಯಾಕಿಗೆ 100 ರೂಪಾಯಿ. ನಾವು ಮನೆಯಲ್ಲಿ ಕೆಲಸ ಮಾಡುವಾಗ ಮಕ್ಕಳು ನಮ್ಮನ್ನು ನೋಡ್ತಾ ಇರ್ತಾರಲ್ಲ, ನೋಡಿಕೊಂಡೇ ಇರ್ಲಿಕ್ಕೆ ಬಿಟ್ರೆ ದೊಡ್ಡ ಆಗುವಾಗ ಸಹ ನೋಡಿಕೊಂಡೇ ಇರ್ತಾರೆ ನಾವು ಕೆಲಸ ಮಾಡುದು. ಅದಕ್ಕಿಂತ ನೀನ್ ಸಹ ಕೆಲಸ ಮಾಡುವ ಅಂತೇಳಿ ಅವ್ರಿಗೊಂದೊಂದು ಕೆಲಸ ಕೊಟ್ಟು ಬಿಟ್ರೆ ದೊಡ್ಡ ಆಗುವಾಗ ಹೆಲ್ಪ್ ಆಗ್ತದೆ. ವಾಟ್ ಯಾ ಮಾಮಿ ಅಂತ ಹೇಳುದಿಲ್ಲ ಮಕ್ಕಳು. ಈಗಿನ ಮಕ್ಕಳ ಸ್ಪೋರ್ಟ್ಸ್ ಡೇ ನಮ್ಮ ಟೈಮಲ್ಲಿ ಇರುವ ಆನ್ಯುವಲ್ ಡೇ ಸೇಮ್ ಟು ಸೇಮ್ ಆಯ್ತಾ. ಅಷ್ಟು ಗ್ರ್ಯಾಂಡ್ ಮಾಡ್ತಾರೆ ಈಗಿನ ಮಕ್ಕಳದು ಸ್ಪೋರ್ಟ್ಸ್ ಡೇ. ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ, ಅದೇ ಗೋಲ್ಡ್ ಅಂತ ನೆನೆಸಿ ಈ ವಿಡಿಯೋ ನೋಡಿ ಆಯ್ತಾ. ಇದು ಓಲ್ಡ್ ಡೇ, ಕಾಲ ಆಯ್ತು ನಮ್ಮ ಆನಿವರ್ಸರಿ ಆಗಿ, ಆದ್ರೆ ಹಾಕ್ಲಿಕ್ಕೆ ಮರ್ತೋಯ್ತಾಯ್ತಾ. ಪ್ರತಿ ವರ್ಷ ಆನಿವರ್ಸರಿಗೆ ಗಮ್ಮತ್ತು ಮಾಡ್ತಾ 10 ವರ್ಷ ಹೇಗೆ ಹೋಯ್ತಂತೇಳಿ ಗೊತ್ತಿಲ್ಲ ಮಾರೆ. ನಾವ್ ಎಲ್ಲಿಸ ಹೋಗ್ಲಿ ಕಿಯಾರಾಗಿ ಫಿಶ್ ಕರಿ ರೈಸ್ ಇದ್ರೆ ಅಂತೂ ಹೇಳುದೇ ಬೇಡ, ಯಾವ ಬಿರಿಯಾನಿ ಫ್ರೈಡ್ ರೈಸ್ ಬೇಡ. ಇದೆಂತ ಮಾರೆ ಗೋಲಿ ಬಜ್ಜಿ ಕಟ್ ಮಾಡುದು ನೀವು ಅಂತ ಕೇಳ್ತೀರಾ? ಇದು ಫ್ರೈಡ್ ಐಸ್ ಕ್ರೀಮ್ ಆಯ್ತಾ. ಒಂಥರ ಡಿಫ್ರೆಂಟ್ ಮಾಡುವ ಅಂತೇಳಿ ಈ ಸರ್ತಿ ನಮ್ಮ ಆನಿವರ್ಸರಿಗೆ ಫ್ರೈಡ್ ಐಸ್ ಕ್ರೀಮ್ ಕಟ್ ಮಾಡಿದೆವು.